ಸೊ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಆಶಾ ಅಂತ, ಇವರು ಅಷ್ಟೇ ಲೈಕ್ ತುಂಬ ಒಂದು ಫನ್ ಮಾಡಿಕೊಂಡು ತುಂಬ ಎಲ್ಲರ ಜೊತೆ ಮಿಂಗಲ್ ಹಾಕ್ಕೊಂಡು ಇರ್ತಕ್ಕಂಥ ಸ್ಟೂಡೆಂಟು. ಸೊ ಅವ್ರ ಕಡೆಯಿಂದನೇ ಕೇಳೋಣ ನಮ್ಮ ಇವೋಲ್ಸ್ ಗ್ರೂಪ್ ಬಗ್ಗೆ ಏನು ಅನ್ನಿಸ್ತು. ಆ್ಯಂಡ್ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇವ್ರ ಕ್ಲಾಸ್ ಎಷ್ಟು ಅಟೆಂಡ್ ಮಾಡಿದಾರೋ ಅದಕ್ಕಿಂತ ಆಬ್ಸೆಂಟ್ ಆಗಿರೋದೇ ಜಾಸ್ತಿ. ಸೊ ಅವ್ರ ಕಡೆಯಿಂದನೇ ಕೇಳೋಣ ಲೈಕ್ ಕ್ಲಾಸಸ್ ಹೇಗಿತ್ತು ಅಂತ. ಹೇಳಿ ಆಶಾ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಆಶಾ ಅಂತ. ಸೊ ಫಸ್ಟ್ ಕ್ಲಾಸಸ್ ಬಗ್ಗೆ ಬರಬೇಕಂದ್ರೆ ನನಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಚಿಕ್ಕ ವಯಸ್ಸಿನಿಂದ ಇಷ್ಟ ಆಯಿತು. ಐ ಮೀನ್ ಲೈಕ್ ಒಂದು ಏನಾದರೂ ಈವೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಎಷ್ಟು ಪರ್ಫೆಕ್ಟಾಗಿ ಮಾಡ್ತಾರೆ ಅನ್ನೋದು ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಹೆಂಗೆ ಮಾಡ್ತಾ ಇದ್ದಾರೆ, ಲೈಕ್ ನಾವು ಕೂಡ ಮಾಡಿದ್ರೆ ನಮ್ಮ ಕಡೆ ಪರ್ಫೆಕ್ಷನ್ ಇಲ್ಲ. ಸೊ ನಂಗೆ ಪರ್ಫೆಕ್ಷನ್ ಬೇಕಾಗಿತ್ತು. ಚಿಕ್ಕ ವಯಸ್ಸಿನಿಂದ ಇಷ್ಟ ಬಂದ್ಬಿಟ್ಟು ಒಂಥರ ಪ್ಯಾಷನ್ ಥರ ಚೇಂಜ್ ಆಯಿತು. ಸೊ ಆ ಪ್ಯಾಷನ್ ಬಂದ್ಬಿಟ್ಟು ನಮ್ಮ ಪೇರೆಂಟ್ಸ್ ಹತ್ರ ಹೇಳಿದ್ರೆ ಲೈಕ್ ನೀನು ಇನ್ನೂ ಡಿಗ್ರಿ ಮಾಡ್ತಾ ಇದೆಯಾ ಅಂತ ಡಿಮೋಟಿವೇಟ್ ತುಂಬ ಬಂತು. ಸೊ ಅದು ಬಂದ್ಬಿಟ್ಟು ನಾನು ಎಷ್ಟು ಸ್ಟಬ್ಬನ್ ಅಂದರೆ ನಾನು ಕಲಿಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿದ್ದೆ. ಸೊ ಆ ಥರ ಹುಡುಕ್ತಾ ಲೈಕ್ ಇವೋಲ್ಸ್ ಗ್ರೂಪ್ ಅನ್ನೋ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ಒಂದು ನಾಲೆಜ್ ಬಂತು ರೀಲ್ ಸ್ಕ್ರಾಲ್ ಮಾಡ್ತಾ. ಸೊ ನಮ್ಮ ಮಮ್ಮಿ ಹತ್ರ ಬಂದು ಎಕ್ಸ್ಪ್ಲೇನ್ ಮಾಡಿದೆ ಈ ಥರ ಇದೆ ಅಂತ. ಸೊ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಫಸ್ಟ್ ನಮ್ಮ ಪೇರೆಂಟ್ಸ್ಗೆ. ಲೈಕ್ ನಮ್ಮೊಂದು ವಿಶ್ ಬಂದ್ಬಿಟ್ಟು ಅವರು ಮೋಟಿವೇಟ್ ಮಾಡಿದ್ದಕ್ಕೆ ನಾವಿಲ್ಲಿದ್ದೀವಿ. ಸೊ ಆ ವಿಶ್ನ ಬಂದ್ಬಿಟ್ಟು ಲೈಕ್ ಅದ್ರ ಫುಲ್ ನಾಲೆಜ್ ಬೇಕಂದರೆ ಒಂದೊಂದು ಇನ್ಸ್ಟಿಟ್ಯೂಟ್ ಬೇಕು. ಸೊ ಆ ಇನ್ಸ್ಟಿಟ್ಯೂಟ್ ಬಗ್ಗೆ ನಾಲೆಜ್ ಬಗ್ಗೆ ಫಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿರೋದು ಸುಷ್ಮಾ ಮ್ಯಾಮ್. ಸೊ ಅವ್ರ ಗೈಡ್ನೆನ್ಸ್ನಿಂದ ಇಲ್ಲಿ ಗಂಟ ಬಂದು ಕಾಂಟ್ಯಾಕ್ಟ್ ಮಾಡಿ ಮತ್ತು ಜಾಯಿನ್ ಆಗಿದ್ದು. ಮತ್ತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ಯಾನಿಕ್ ಆಗಿತ್ತು, ಸ್ಟೇಜ್ ಫಿಯರ್ ಇತ್ತು, ನಂಗೆ ಮಾತಾಡೋಕ್ಕೆ ಬರಲ್ಲ. ನಾನೇನಾದರೂ ಲೈಕ್ ಟ್ರೈ ಮಾಡ್ತಾ ಇದ್ರೇನು ಲೈಕ್ ಐಲ್ ಬಿ ಲೈಕ್ ಥಿಂಕಿಂಗ್ ಇದು ಪರ್ಫೆಕ್ಟಾ ಇಲ್ವಾ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ, ಓವರ್ ಥಿಂಕ್ ಮಾಡ್ತಾಯಿದ್ದೆ. ಆ ಪ್ಯಾನಿಕ್ ಅನ್ನೋದು ಫುಲ್ಲಾಗಿ ತೆಗ್ದಿರೋದು ಇವೋಲ್ಸ್ ಗ್ರೂಪ್ ಅಂತ ಹೇಳ್ಬೋದು. ಆ್ಯಂಡ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಥಿಯರಿ ಸೆಷನ್ ಇತ್ತು. ಥಿಯರಿ ಸೆಷನಲ್ಲಿ ಜಸ್ಟ್ ಬೋರಿಂಗಾಗಿ ಏನೂ ಇದ್ದಿಲ್ಲ, ಇಂಡಿವಿಜುವಲ್ ಕಾನ್ವರ್ಸೇಷನ್ ನಡೀತಾ ಇತ್ತು. ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಅವ್ರ ಸ್ಟ್ರೆಂತ್ ಏನು, ಅವರ ವೀಕ್ನೆಸ್ ಏನು ಎಲ್ಲ ಕ್ಯಾಪ್ಚರ್ ಮಾಡಿ ಇಂಡಿವಿಜುವಲ್ ಆಗಿ ಹೇಳ್ಕೊಡ್ತಾರೆ. ಇಂಡಿವಿಜುವಲ್ ಕ್ವೆಶನ್ಸ್ ಆಗುತ್ತೆ, ಇಂಡಿವಿಜುವಲ್ ಥಾಟ್ಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಅದೇ ಥಿಯರಿ ಅನ್ನೋದು ಬೇಸ್, ಅದು ಇಲ್ಲಿ 100% ಕೊಟ್ಟಿದ್ದಾರೆ. ಆ ನಾಲೆಜ್ ತುಂಬ ಇಂಪಾರ್ಟೆಂಟ್ ಆಯಿತು ಫ್ಯೂಚರಲ್ಲಿ. ಆ್ಯಂಡ್ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಬಂದ್ಬಿಟ್ಟು ನಾನು ಜಸ್ಟ್ ಥಿಂಕ್ ಮಾಡ್ತಾಯಿದ್ದೆ, ಬಲೂನ್ ಕಟ್ಟೋದೇ ತಾನೇ, ಈವೆಂಟ್ ಮ್ಯಾನೇಜ್ಮೆಂಟೇ ತಾನೇ, ಹಂಗೆ ಲೈಟ್ ತೊಗೊತಾ ಇದ್ದೆ. ಬಟ್ ಒನ್ಸ್ ಪ್ರಾಕ್ಟಿಕಲ್ ಕ್ಲಾಸ್ ಅಟೆಂಡ್ ಮಾಡ್ದಾದ್ಮೇಲೆ ಗೊತ್ತಾಯಿತು ಪಿನ್ ಟು ಪಿನ್ ಎಂಡ್ ಟು ಎಂಡ್ ಏನು ಮಾಡಬೇಕು, ಯಾವ ಥರ ಪರ್ಫೆಕ್ಷನ್ ಬರಬೇಕಂದ್ರೆ ಎಷ್ಟು ಕಷ್ಟ ಬೀಳಬೇಕು. ಆ್ಯಂಡ್ ನಮ್ಮ ಇಷ್ಟ ಎಷ್ಟಿದೆ, ನಮ್ಮ 100% ಕೊಟ್ಟರೆ ನಮಗೆ ರಿಟರ್ನ್ ಏನು ಬರುತ್ತೆ, ಇದೆಲ್ಲ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಕಂಪ್ಲೀಟ್ ನಾಲೆಜ್ ಬಂತು. ಆ್ಯಂಡ್ ತುಂಬ ಕಲ್ತ್ವಿ. ಆ್ಯಂಡ್ ತುಂಬ ಐಡಿಯಾಸ್ ಎಕ್ಸ್ಚೇಂಜ್ ಆಯಿತು. ಮತ್ತು ಎವ್ರಿ ಪಿನ್ ಟು ಪಿನ್ ಪ್ರಾಡಕ್ಟ್ನಿಂದ, ಫ್ಲವರ್ಸ್ನಿಂದ, ಲೀವ್ಸಿಂದ ಎಲ್ಲ ನಾಲೆಜ್ ನಮಗೆ ಕಂಪ್ಲೀಟಾಗಿ ಕೊಟ್ಟಿರೋ ನಮ್ಮ ಶರತ್ ಸರ್ಗೆ ತುಂಬ ಥ್ಯಾಂಕ್ಸ್. ನಾವೆಷ್ಟು ಲೈಕ್ ಟೇಕ್ ಇಟ್ ಈಸಿ ಪಾಲಿಸಿ ಥರ ಇದು ಇಲ್ಲವೇ ಇಲ್ಲ. ಆ್ಯಂಡ್ ಥಿಯರಿ ಸೆಷನಲ್ಲಿ ಕ್ಲೈಂಟ್ ಮೀಟಿಂಗ್ ಹೆಂಗೆ ಮಾಡಬೇಕಂತ ಸುಷ್ಮಾ ಮ್ಯಾಮ್ ಹತ್ರ ಒಂದು ಸೆಷನ್ ಇತ್ತು. ನಾನು ಲೈಕ್ 2 ಟೈಮ್ಸ್ ಬಂದ್ಬಿಟ್ಟು ಫ್ಲಾಪ್ ಮಾಡಿದೆ. ಲೈಕ್ ಐ ವಾಸ್ ಗೋಯಿಂಗ್ ಸಮ್ವೇರ್ ರಾಂಗ್. ಆವಾಗ ಬಂದ್ಬಿಟ್ಟು ಇದೆಲ್ಲ ಅಂತ ಸ್ಟಾಪ್ ಮಾಡಿಬಿಟ್ಟು ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡಿದ್ರು. ಪರ್ಫೆಕ್ಷನ್ ಮಾಡಿಬಿಟ್ಟು ಆಮೇಲೆ ಯು ಸ್ಟಾರ್ಟ್. ನಾನು ಪರ್ಫೆಕ್ಟ್ ಬರೋ ಗಂಟ ಅವ್ರು ಪ್ರಾಕ್ಟೀಸ್ ಕೊಟ್ಟರು ಮತ್ತು ಎಕ್ಸ್ಪ್ಲೇನ್ ಮಾಡಿದ್ರು. ಪಿನ್ ಟು ಪಿನ್ ಎಲ್ಲ ಡೀಟೇಲ್ಸ್ ಕೊಟ್ಬಿಟ್ಟು ಆಮೇಲೆ ನನ್ನ ಪರ್ಫೆಕ್ಟಾಗಿ ರೆಡಿ ಮಾಡಿ ಆಮೇಲೆ 3rd ಅಟೆಂಪ್ಟಲ್ಲಿ ನಾನು ಕ್ಲಿಯರ್ ಮಾಡಿದೆ. ಆ್ಯಂಡ್ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ಕೂಡ ಅಲ್ಲಿ ಬಂದ್ಬಿಟ್ಟು ನಾವು ಮಾಡಿಲ್ಲ ಅಂದರೆ ನೀವು ಮಾಡಬೇಡಿ ಅಲ್ಲೇ ಇರಿ ಅನ್ನೋ ಥರ ಏನೂ ಇಲ್ಲ. ಎವ್ರಿ ಒನ್ ಶುಡ್ ಡು. ಆ್ಯಂಡ್ ನಿಮ್ಮ 100% ಇಟ್ಟರೆ ಮಾತ್ರ ನೀವು ಕಲಿಯೋಕ್ಕೆ ಸಾಧ್ಯ. ಆ್ಯಂಡ್ ಇಲ್ಲಿ ಪಾರ್ಶಾಲಿಟಿ ಅನ್ನೋದೇನೂ ಇಲ್ಲ, ಎಲ್ಲರೂ ಕಲಿಬೇಕು, ಕಲಿತಾ ಇದ್ದೀವಿ. ಆ್ಯಂಡ್ ನಮ್ಮ ಥಾಟ್ಸ್, ನಮ್ಮ ಐಡಿಯಾಸ್ ಬಂದ್ಬಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ 100% ವರ್ತ್. ಇದು ಈ ಇವೋಲ್ಸ್ ಗ್ರೂಪ್ ಅನ್ನೋದು ತುಂಬ ವರ್ತ್. ಅಂದರೆ ನಮ್ಮ ಥರ ಇರೋ ಸ್ಟೂಡೆಂಟ್ಸ್ಗೋಸ್ಕರ ಫ್ಯೂಚರ್ ಪ್ಲ್ಯಾನ್ಸ್ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಒಂದು ಡಬಲ್ ಮೈಂಡ್ಸೆಟ್ ಇರೋ ಸ್ಟೂಡೆಂಟ್ಸ್ಗೆ ಇದು ಪರ್ಫೆಕ್ಟ್ ಪ್ಲ್ಯಾಟ್ಫಾರ್ಮ್. ನಿಮ್ಮ ಐಡಿಯಾಸ್ ಮತ್ತು ಥಾಟ್ಸ್ ಎಲ್ಲ ಇನ್ವೆಸ್ಟ್ ಮಾಡಿ ಫ್ಯೂಚರ್ ಸ್ಕೋಪ್ ಮೇಲೆ ಫೋಕಸ್ ಮಾಡೋಕ್ಕೆ. I would like to thank Sharat sir for this opportunity and Sushma ma'am mainly, ನನ್ನ ಫೇವ್ರೆಟ್ ಮ್ಯಾಮ್. ಅವರಿಲ್ಲ ಅಂದರೆ ಇವೋಲ್ಸ್ ಗ್ರೂಪ್ ಬಗ್ಗೆ ನನಗೆ ಗೊತ್ತಾಗ್ತಾನೆ ಇರಲಿಲ್ಲ. ಆ್ಯಂಡ್ ನಾನು ಜಸ್ಟ್ ಸ್ಟಕ್ ಆಗಿಬಿಡ್ತಾ ಇದ್ದೆ ಡಬಲ್ ಥಾಟ್ಸಲ್ಲಿ, ಡಿಗ್ರಿ ಆದಮೇಲೆ ಏನು ಅಂತ. ಸೊ ನನ್ನ ಬೇಸಾಗಿ ನಂಗೆ ಎಲ್ಲ ಥಾಟ್ಸ್ ಕೊಟ್ಟಿರೋ ಮೇರಿ ಮ್ಯಾಮ್ಗೆ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಟೀಮ್ ಲೈಕ್ ಎಲ್ಲರೂ ಡಿಫ್ರೆಂಟ್
ಏರಿಯಾದಿಂದ ಸ್ಟೇಟ್ಸ್ನಿಂದ ಬಂದಿದ್ದಾರೆ, ಅವ್ರ ಐಡಿಯಾಸ್ ಎಲ್ಲ ಎಕ್ಸ್ಚೇಂಜ್ ಆಯಿತು. ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. ಸೊ ಐ ಆಮ್ ಗೋಣ ಮಿಸ್ ದಿಸ್ ಫ್ರಮ್ ಟುಮಾರೋ. ಥ್ಯಾಂಕ್ ಯು ಸರ್. ಆ್ಯಂಡ್ ಈ ಸರ್ಟಿಫಿಕೇಟ್ ನಾವು ತೊಗೊಳ್ಬೇಕಂದ್ರೆ ಇದಕ್ಕೆ ಎಷ್ಟು ನಾಲೆಜ್ ಇನ್ವೆಸ್ಟ್ ಮಾಡಬೇಕಂತ ಪರ್ಫೆಕ್ಟಾಗಿ ನಮ್ಮನ್ನ ಪ್ಲ್ಯಾನ್ ಮಾಡಿ ರೆಡಿ ಮಾಡಿ ಆಮೇಲೆ ಕೊಡ್ತಾ ಇದ್ದಾರೆ. ಸೊ ಇದು ನಾವು ಇವಾಗ ತಗೊಳೋಕ್ಕೆ ಐ ಆಮ್ ಕೇಪಬಲ್ ಅಂತ ಅನಿಸ್ತಾ ಇದೆ.